यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ್ಯ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಮೇಲುಕೋಟೆಯಲ್ಲಿ ರಾಜಮುಡಿ ಉತ್ಸವದ ವೈಭವ, ಶ್ರೀಮಠದ ಕುಟೀರದಲ್ಲಿ ಶ್ರೀನಿವಾಸನಿಗೆ ಏಕಾಂತ ಸೇವೆ, ಶ್ರೀಪೆರಂಬೂದೂರಿನಲ್ಲಿ ಯತಿರಾಜ ಸಂಪತ್ಕುಮಾರ ಉತ್ಸವ, ನಾಚಿಯಾರ್ ಕೋಯಿಲ್ನಲ್ಲಿ ವೈಭವದ ಕಲ್ಗರುಡೋತ್ಸವ. ಈಗ ಸಮಾಚಾರದ ವಿವರಗಳು. ಶ್ರೀ ರಾಮಾನುಜ ಕಲಾಕ್ಷೇತ್ರ ಹಾಗೂ ಸಾಮಗಾನ ಸಂಗೀತ ಸಭಾ ಅವರ ಸಹಯೋಗದಲ್ಲಿ ಏರ್ಪಡಿಸಿದ್ದ 3 ದಿನಗಳ ಶ್ರೀರಾಮನವಮಿ ಸಂಗೀತೋತ್ಸವವು ನಮ್ಮ ಶ್ರೀಮಠದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬಹಳ ವೈಭವವಾಗಿ ನಡೆಯಿತು. 3ನೇ ದಿನವಾದ ಶುಕ್ರವಾರ ಸಂಜೆ ಕುಟೀರದಲ್ಲಿ ಶ್ರೀನಿವಾಸನಿಗೆ ಏಕಾಂತ ಸೇವೆ ನಡೆಯಿತು. ಅದರ ಪ್ರಯುಕ್ತ ಗಾನ ನೀರಾಜನಂ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಅದಿತಿ ಪ್ರಹ್ಲಾದ್ ಅವರಿಂದ ಗಾಯನ ಕಚೇರಿ ನಡೆಯಿತು. ಅವರಿಗೆ ಪಿಟೀಲಿನಲ್ಲಿ ವಿದ್ವಾನ್ ಕಾರ್ತಿಕೇಯ ರಾಮಚಂದ್ರ, ಮೃದಂಗದಲ್ಲಿ ವಿದ್ವಾನ್ GS ನಾಗರಾಜ್ ಮತ್ತು ಖಂಜಿರದಲ್ಲಿ ವಿದ್ವಾನ್ ಆರ್ಣವ್ ಅವರು ಸಹಕರಿಸಿದರು. ನಂತರ ವಿಶೇಷ ಆರತಿಯೊಂದಿಗೆ ಭೋಗ ಶ್ರೀನಿವಾಸನಿಗೆ ಶಯನೋತ್ಸವ ನಡೆಯಿತು. ಮೇಲುಕೋಟೆಯಲ್ಲಿ ಈಗ ನಡೆಯುತ್ತಿರುವ ವೈರಮುಡಿ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ 4ನೆಯ ದಿನವಾದ ನಿನ್ನೆ ಜಗತ್ಪ್ರಸಿದ್ಧ ವೈರಮುಡಿ ಉತ್ಸವದ ನಂತರ ರಾಜಮುಡಿ ಉತ್ಸವವು ನಡೆಯಿತು. ಮೈಸೂರಿನ ಒಡೆಯರ್ ವಂಶದ ರಾಜ ಮಹಾರಾಜರು ಶ್ರೀ ಚೆಲುವನಾರಾಯಣ ಸ್ವಾಮಿಗೆ ಅನೇಕ ಕೈಂಕರ್ಯಗಳನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾದದ್ದು ರಾಜ ಒಡೆಯರ್ ನೀಡಿರುವ ರಾಜಮುಡಿ. ಇದಲ್ಲದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನೀಡಿರುವ ಕೃಷ್ಣರಾಜಮುಡಿ. ರಾಜಮುಡಿ ಉತ್ಸವದಲ್ಲಿ ಶ್ರೀ ಶೆಲ್ವಪಿಳ್ಳೆಗೆ ಕೆಂಪು, ಗುಲಾಬಿ, ಪಚ್ಚೆ, ನೀಲಿ ಮುಂತಾದ ರತ್ನಗಳಿಂದ ಕೂಡಿರುವ ಕಿರೀಟವನ್ನು ಧರಿಸಿ ಉತ್ಸವ ಮಾಡಲಾಗುತ್ತದೆ. ರಾಜ ಪರಂಪರೆಯಿಂದ ಬಂದಿರುವ ಅನೇಕ ಆಭರಣಗಳಲ್ಲಿ ನವರತ್ನ ಖಚಿತವಾದ ಪದ್ಮಪೀಠ ಬಹಳ ವಿಶೇಷವಾದದ್ದು. ಈ ಪದ್ಮಪೀಠವು ಅಮೂಲ್ಯ ರತ್ನಗಳಿಂದ ಮಾಡಿರುವ 12 ಶ್ರೀವೈಷ್ಣವ ಆಳ್ವಾರರುಗಳಿಂದ ಕೂಡಿದೆ. ಇದಷ್ಟೇ ಅಲ್ಲದೆ ಅರಳಲೆ ಪದಕ, ಮುತ್ತು ರತ್ನಗಳ ಕರ್ಣಕುಂಡಲಗಳು, ಮುತ್ತಿನ ಮಣಿಕಟ್ಟು, ಗಂಡಬೇರುಂಡದ ವಜ್ರಹಾರ, ಮುತ್ತು ಮತ್ತು ಪಚ್ಚೆ ಕಲ್ಲಿನ ಕೋರಂಬ, ಶಂಖ, ಚಕ್ರ, ಗದೆ ಸೇರಿದಂತೆ ಅತ್ಯಪೂರ್ವವಾದ 24 ಆಭರಣಗಳನ್ನು ರಾಜರು ಭಗವಂತನಿಗೆ ಸಮರ್ಪಿಸಿದ್ದಾರೆ. ಇವು ಜಿಲ್ಲಾ ಖಜಾನೆಯಿಂದ ವಿಶೇಷ ಪೆಟ್ಟಿಗೆಯಲ್ಲಿ ವೈರಮುಡಿಯೊಂದಿಗೆ ಮೇಲುಕೋಟೆಗೆ ಬಂದು ಶ್ರೀರಾಮಾನುಜರ ಸನ್ನಿಧಿಯಲ್ಲಿ ಇರಿಸಲಾಗಿರುತ್ತದೆ. ಶ್ರೀ ಶೆಲ್ವಪಿಳ್ಳೆಗೆ ಈ ಎಲ್ಲ ಆಭರಣಗಳಿಂದ ಅಲಂಕಾರ ಮಾಡಿ ಉತ್ಸವವು ಅತ್ಯಂತ ವೈಭವೋಪೇತವಾಗಿ ನಡೆಯುತ್ತದೆ. ಲಕ್ಷಾಂತರ ಜನರು ಈ ಉತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾಗುತ್ತಾರೆ. ಬನ್ನಿ, ಈಗ ನಾವು ಸಹ ಈ ರಾಜಮುಡಿಯ ಉತ್ಸವವನ್ನು ದರ್ಶಿಸಿ ಪಾವನರಾಗೋಣ.
ರಾಮಾನುಜಾಚಾರ್ಯರ ಅವತಾರ ಸ್ಥಳವಾದ ಶ್ರೀಪೆರಂಬೂದೂರಿನಲ್ಲಿ ನಿನ್ನೆ ಶ್ರೀ ಆದಿಕೇಶವ ಪೆರುಮಾಳ್ ಸನ್ನಿಧಿಯಲ್ಲಿ ಯತಿರಾಜ ಸಂಪತ್ಕುಮಾರ ಉತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಆಚಾರ್ಯ ರಾಮಾನುಜರು ದೆಹಲಿಯ ಸುಲ್ತಾನನ ಅರಮನೆಯಿಂದ ಸಂಪತ್ಕುಮಾರನನ್ನು ವಿಜಯ ಮಾಡಿಸಿಕೊಂಡು ಮೇಲುಕೋಟೆಗೆ ಬಂದ ಕುರುಹಾಗಿ ಹಾಗೂ ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ನಡೆಯುವ ದಿನದಂದೇ ಯತಿರಾಜ ಸಂಪತ್ಕುಮಾರ ಉತ್ಸವವನ್ನು ಶ್ರೀಪೆರಂಬುದೂರಿನಲ್ಲಿ ನಡೆಸಲಾಗುತ್ತದೆ. ಬನ್ನಿ ಈಗ ಆ ದಿವ್ಯ ದರ್ಶನ ಪಡೆಯೋಣ. ಭಜೆ ಭಾಷ್ಯಕಾರಂ ಭಜೆ ಯೋಗಕಾರಂ ಭಜೆ ಸೂರಿನಾಥಂ ಭಜೆ ಯೋಗಿನಾಥಂ ಭಜೆ ಭಾಷ್ಯಕಾರಂ ಭಜೆ ಯೋಗಕಾರಂ ಭಜೆ ಸೂರಿನಾಥಂ ಭಜೆ ಯೋಗಿನಾಥಂ. ಯದುಕ್ಷ್ಮಾ ನರೇಂದ್ರಂ ಯತೀಂದ್ರಂ ದಯಾಳುಂ ಯದುಕ್ಷ್ಮಾ ನರೇಂದ್ರಂ ಯತೀಂದ್ರಂ ದಯಾಳುಂ ಪ್ರಪನ್ನೋ ಭಜೇಹಂ ಪ್ರಸನ್ನಂ ಕುರುಂ ತ್ವಾಂ ಪ್ರಪನ್ನೋ ಭಜೇಹಂ. ಈಗ ಒಂದು ಪುಟ್ಟ ವಿರಾಮ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. பகவானுடைய சௌந்தரியம் இருக்கிறதே, அது நம்முடைய கைங்கரியத்துக்கு தடை. என்னைக்கும் கைங்கரியம் பண்றவன் உருகக்கூடாது. கைங்கரியம் பண்ற காலத்தில் உருகக்கூடாது. கைங்கரியம் பண்ணி முடிச்சுட்டு உருகலாம். இந்த அர்ச்சகாலாம் பெருமாளுக்கு சாத்தபடி சாத்தச்ச மனசை கல்லாக்கிட்டு தான் சாத்தபடி சாத்த. ஏன்னா பெருமாளுக்கு சில இடங்களில் சூத்திரங்கள் சமர்ப்பிக்கணும். அதுவும் திருக்கோலங்கள்லாம் சமர்ப்பிக்கும் போது அவருடைய திருவுள்ளம் கல்லாக தான் இருக்கணும். அந்த இடத்துல ரொம்ப சிரமப்பட்டு அதுக்கப்புறம் திருக்கோலத்தை சமர்ப்பிச்சுட்டு பெருமாள் அழகாக எழுதியிருக்காரா அப்படின்னு சேவிப்பாவா. கொஞ்சம் தள்ளி வந்து 10 அடி தள்ளி வந்து பெருமாளை சேவிப்பா. அப்போ ஊருகி போயிடுவா. பெருமாளுக்கு என்றைக்குமே அர்ச்சகாலை கண்டா ஒரு ஆசை. இது திருவனந்தபுர சரித்திரத்தில் பார்த்தோம், ராமானுஜர் சரித்திரத்தில். அதே மாதிரி பூரி ஜெகநாதன் சரித்திரத்திலையும் பார்த்தோம். அப்போது பெருமாளுக்கு அர்ச்சகால் பேரில் ஏன் ஆசைன்னா, எனக்கு இப்படி திருக்கோலம் சாத்திட்டு என்னை பார்த்துட்டு இப்படி உருகிறானே அப்படின்னு ஆசை. தன்னை பார்த்து உருகினால் பெருமானுக்கு ஆசை. உருக்கம் இருந்தால்தான் பெருமானுக்கு ஆசை. அர்ச்சகாளுக்கு அந்த உருக்கம் இருக்கிறது, அதனால பெருமானுக்கு ஆசை. வெண்ணெயில் உருக்கம் இருக்கிறது, வெண்ணெய் உருகி போகிறதோ இல்லையோ, அதனால வெண்ணெய் மீது ஆசை. அதனால தான் அர்ச்சகாளுக்காகட்டும் வெண்ணெய்க்காகட்டும் பட்டர்னு பேர். பட்டர்னு ஏன் பேர் வந்ததுன்னா, 2 பேருமே உருகிறவா. அதனால் அமைந்திருக்கக்கூடிய விஷயம். ஸ்ரீமதே ராமானுஜாய நமஹ. ஸ்ரீமதே ராமானுஜாய நமஹ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಹೊಸೂರು ಸಮೀಪದ ಡೆಂಕಿನಕೋಟೆಯಲ್ಲಿ ಈಗ ಪಂಗುನಿ ಬ್ರಹ್ಮೋತ್ಸವ ನಡೆಯುತ್ತಿದೆ. 4ನೇ ದಿನವಾದ ನಿನ್ನೆ ಶ್ರೀ ಸೌಂದರ್ಯವಲ್ಲಿ ತಾಯಾರ್ ಸಮೇತ ಶ್ರೀ ಬೇಟರಾಯ ಸ್ವಾಮಿ ಅವರ ವಿಶೇಷ ಉತ್ಸವ ನಡೆಯಿತು. ಈಗ ಅದರ ದಿವ್ಯ ದರ್ಶನ.
పదివేలు శేషుల పడగలమయము అదివో అల్లదివో శ్రీహరివాసము. 10,000 శేషుల పడగలమయము అదివో అల్లదివో. ಕುಂಭಕೋಣಂ ಸಮೀಪದ ತಿರುನರಯೂರ್ ದಿವ್ಯ ದೇಶದಲ್ಲಿ ನಾಚಿಯಾರ್ ಕೋಯಿಲ್ನಲ್ಲಿ ಪಂಗುನಿ ಮಾಸದ ಪ್ರಯುಕ್ತ ಶ್ರೀನಿವಾಸ ಪೆರುಮಾಳವರಿಗೆ ಮೊನ್ನೆ ಕಲ್ಗರುಡೋತ್ಸವ ನಡೆಯಿತು. ಮಹಾವಿಷ್ಣುವಿನ ವಾಹನವಾದ ಗರುಡನ ವಿಗ್ರಹವು ಈ ದೇವಾಲಯದ ಅತ್ಯಂತ ಪ್ರಮುಖ ಆಕರ್ಷಣೆ. ಸ್ಥಳ ಪುರಾಣದ ಪ್ರಕಾರ ಈ ಗರುಡನ ವಿಗ್ರಹವನ್ನು ಕೆತ್ತಿದ ಶಿಲ್ಪಿಯು ತಾನು ಪ್ರತಿ ಬಾರಿ ಹೊಸ ವಿಗ್ರಹವನ್ನು ತಯಾರಿಸಿದಾಗಲೂ ಆ ಪಕ್ಷಿಯು ಹಾರಿ ಹೋಗುತ್ತಿತ್ತು. ಇದರಿಂದ ಅವನು ಹತಾಶೆಗೊಂಡು ಆ ಗರುಡನ ಮೇಲೆ ಒಂದು ಕಲ್ಲನ್ನು ಎಸೆದನು. ಗಾಯಗೊಂಡ ಗರುಡನು ಈ ದೇವಾಲಯದಲ್ಲೇ ಕಲ್ಗರುಡನಾಗಿ ನೆಲೆಸಿದನು ಎಂದು ಹೇಳಲಾಗಿದೆ. ಸಾಲಿಗ್ರಾಮ ಶಿಲೆಯಿಂದ ಮಾಡಲ್ಪಟ್ಟ ಈ ವಿಗ್ರಹವು ಮುಖ್ಯ ಗರ್ಭಗುಡಿಯ ಹೊರಗಿನ ಪ್ರತ್ಯೇಕ ಸನ್ನಿಧಿಯಲ್ಲಿದೆ. ಮಾರ್ಗಳಿ ಮಾಸ ಮತ್ತು ಪಂಗುನಿ ಮಾಸದಲ್ಲಿ ನಡೆಯುವ ಉತ್ಸವದ ಸಂದರ್ಭದಲ್ಲಿ ಕೆಲವು ಆಶ್ಚರ್ಯಕರ ಸಂಗತಿಗಳು ನಡೆಯುತ್ತವೆ. ಗರುಡನ ವಿಗ್ರಹವನ್ನು ಸನ್ನಿಧಿಯಿಂದ ಹೊರಗೆ ತರುವಾಗ ಕೇವಲ 4 ಜನ ಹೊರುತ್ತಾರೆ. ಅದು ಹೊರಬರುತ್ತಿದ್ದಂತೆ ಕ್ರಮೇಣ 8, 16, 32, 64 ಮತ್ತು 128 ಜನರಿಗೆ ಏರಿಕೆಯಾಗುತ್ತದೆ. ವಿಗ್ರಹದ ತೂಕವು ಸ್ಥಿರವಾಗಿದ್ದರೂ ಅದನ್ನು ಎತ್ತಲು 108 ಜನರ ಅಗತ್ಯ ಬರುತ್ತದೆ. ಇದು ಕೇವಲ ಅಲೌಕಿಕ ಶಕ್ತಿ ಎಂದು ನಂಬಿಕೆ. ಉತ್ಸವವು ಮರಳಿ ಬರುವಾಗ ಅದೇ ಕ್ರಮ ಸಂಖ್ಯೆಯಲ್ಲಿ ಜನರು ಕಡಿಮೆಯಾಗುತ್ತಾ ಬರುತ್ತಾರೆ. ಈ ಉತ್ಸವದ ಸಂದರ್ಭದಲ್ಲಿ ಗರುಡನ ವಿಗ್ರಹದ ಮೇಲೆ ಬೆವರಿನ ಹನಿಗಳು ಕಾಣಿಸಿಕೊಳ್ಳುತ್ತದೆ ಎಂದು ಹೇಳಲಾಗಿದೆ. ಈ ವಿಶೇಷ ಸಂದರ್ಭದಲ್ಲಿ ಶ್ರೀನಿವಾಸನು ಗರುಡನಿಗೆ ವಸ್ತ್ರ ಮತ್ತು ಆಭರಣಗಳ ರೂಪದಲ್ಲಿ ಗೌರವವನ್ನು ಸಲ್ಲಿಸುತ್ತಾನೆ. ಬನ್ನಿ ಈಗ ವಿಶೇಷವಾದ ಕಲ್ಗರುಡನ ಸೇವೆ ಮಾಡೋಣ. ಗಮನ ತವ ಚರಣ ಕಮಲಮಿಹ ಮನಸಿ ಲಸತು ಮಮ ನಿತ್ಯಂ. ಗರುಡ ಗಮನ ತವ ಚರಣ ಕಮಲಮಿಹ ಮನಸಿ ಲಸತು ಮಮ ನಿತ್ಯಂ. ಮನಸಿ ಲಸತು ಮಮ ನಿತ್ಯಂ. ಮಮ ತಾಪಮಪಾ ಗುರುದೇವ ಮಮ ಪಾಪಮಪಾ ಗುರುದೇವ. ಮಮ ತಾಪಮಪಾ ಗುರುದೇವ ಮಮ ಪಾಪಮಪಾ. ಕುಂಭಕೋಣಂ ಸಮೀಪದ ತಿರುಪುಳ್ಳಂಬೂತಂಕುಡಿ ದಿವ್ಯ ಕ್ಷೇತ್ರದಲ್ಲಿ ಶ್ರೀ ವಲ್ವಿಲ್ ರಾಮರ ದೇವಸ್ಥಾನದಲ್ಲಿ ಈಗ ಪಂಗುನಿ ಬ್ರಹ್ಮೋತ್ಸವ ನಡೆಯುತ್ತಿದೆ. 9ನೇ ದಿನವಾದ ನಿನ್ನೆ ತೀರ್ಥವಾರಿ ಉತ್ಸವ ನಡೆಯಿತು. ಈಗ ಅದರ ದಿವ್ಯ ದರ್ಶನ ಮಾಡೋಣ. வையகமென் பொய்கை பூதம் பேயாழ்வார் மழிசையர் கோன் மகிழ்மாறன் மதுரகவி பொய்யில் புகழ் கோழியர் கோன் விட்டு சித்தன் பூங்கோதை தொண்டரடி பொடி பாணாழ்வார். ஐயனருட்கலியனெதிராசரு தம்மோடு ஆறிருவரோடொருவர் அவர்தாம் செய்த துய்ய தமிழ் 24 பாட்டின் தொகை 4000 அடியோங்கள் வாழ்வே. ಗುಜರಾತಿನ ದ್ವಾರಕಾ ಕ್ಷೇತ್ರದಲ್ಲಿ ಇಂದು ಏಕಾದಶಿ ಪ್ರಯುಕ್ತ ಶ್ರೀ ದ್ವಾರಕಾಧೀಶನಿಗೆ ವಿಶೇಷವಾದ ಶೃಂಗಾರ ಅಲಂಕಾರ ಮಾಡಲಾಗಿತ್ತು. ಬನ್ನಿ ಈಗ ಆ ಮನಮೋಹಕ ಕೃಷ್ಣನ ದರ್ಶನ ಮಾಡೋಣ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಲ್ದೇ ಜಗದ್ಗುರುಂ. ಕೃಷ್ಣಂ ವಲ್ದೇ ಜಗದ್ಗುರುಂ. ಅತಸಿ ಪುಷ್ಪ ಕಳೆದ 1 ವರ್ಷಕ್ಕೂ ಅಧಿಕ ಕಾಲದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಊವೆ ಕಣ್ಣಪ್ಪನ್ ರಂಗರಾಮಾನುಜನ್ ಸ್ವಾಮಿಯವರಿಂದ ತಿರುವರಂಗತ್ತ ಮುದನಾರ್ ಅವರು ರಚಿಸಿರುವ ಪ್ರಪನ್ನ ಗಾಯತ್ರಿ ಎಂಬ ರಾಮಾನುಜನೂತ್ತಂದಾದಿಯ 1ರಿಂದ 5 ಪಾಶುರಗಳ ಉಪನ್ಯಾಸವೂ ನಡೆಯಲಿದೆ. ಸೋಮವಾರದ ಪಂಚಾಂಗ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ದ್ವಾದಶಿ, ಉಪರಿ ತ್ರಯೋದಶಿ, ಮಖ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ.
ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.